ನಾನಿವತ್ತು ಮನೆಯಲ್ಲಿ ಹಾಲು ಪಲ್ಯ ಮಾಡಿರ್ತೀವಲ್ಲ, ಅದು ಉಳಿದಿರೋದನ್ನು ವೇಸ್ಟ್ ಮಾಡಿದಿರ ನಾವು ಬೋಂಡ ಯಾವ ರೀತಿ ಮಾಡೋದು ನೋಡಿಸ್ತೀನಿ ಬನ್ನಿ. ಮೊದಲಿಗೆ 1 ಕಪ್ ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಳಿ. ನಾನು ನಮ್ಮ ಮನೆ ಕ್ವಾಂಟಿಟಿ ನೋಡ್ಕೊಂಡು ತೊಗೊಂಡಿದ್ದೀನಿ. 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಜರಡಿ ಇಟ್ಕೋಬೇಕಾಗುತ್ತೆ. ಹಂಗೆ ಡೈರೆಕ್ಟಾಗಿ ಹಾಕಬೇಡಿ, ಎಲ್ಲ ಗಂಟಿರುತ್ತೆ. ಈಗ ಜರಡಿ ಎಲ್ಲ ಇಟ್ಕೊಂಡಾಗಿದೆ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀವಿ. ಉಪ್ಪು ಹಾಕಿದ್ಮೇಲೆ ಜೀರಿಗೆ ಅಥವಾ ಅಜ್ವಾಯಿನ್ ಎರಡರಲ್ಲಿ ಯಾವುದಾದ್ರು ಒಂದು ಹಾಕಿ. ಇದು ಗ್ಯಾಸ್ಟ್ರಿಕ್ಗೆ ಒಳ್ಳೆಯದು, ಗ್ಯಾಸ್ಟ್ರಿಕ್ ಆಗೋಲ್ಲ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಬೇಕಿದ್ರೆ ಹಾಕಿಲ್ಲ, ಸ್ಕಿಪ್ ಮಾಡಿ. ಮತ್ತು ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಸೋಡಾ ಹಾಕಬೇಕು, ಅದು ನೋಡ್ಕೊಂಡು ಹಾಕಿ. ಮತ್ತು ಅರಿಶಿನ ಪೌಡರ್ ಮತ್ತು ಖಾರಕ್ಕೆ ಚಿಲ್ಲಿ ಪೌಡರ್ ಹಾಕಿ ಎಲ್ಲ ಫುಲ್ಲು ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಆದಮೇಲೆ ಸ್ವಲ್ಪನೇ ಹಾಕ್ಕೊಂಡು ಗಂಟಿಲ್ದರೆ ಕಲಿಸ್ಕೋಬೇಕು. ಡೈರೆಕ್ಟಾಗಿ ನೀರು ಹಾಕ್ಕೊಂಡು ಕಲಿಸೋದ್ರಿಂದ ಗಂಟಾಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ನಿಧಾನಕ್ಕೆ ಕಲಿಸ್ತಿದ್ರೆ ಗಂಟೆಲ್ಲ ಆಗೋದಿಲ್ಲ. ಸ್ವಲ್ಪ ಗಟ್ಟಿಗೆ ಇರಬೇಕು ಹಿಟ್ಟು, ಜಾಸ್ತಿ ತೆಳು ಇದ್ದರೆ ಬೋಂಡ ಬರೋದಿಲ್ಲ. ನೋಡಿರಿ, ಈ ಥರ ಇದ್ದರೆ ಸಾಕು ನಮಗೆ. ಈ ಕಂಟೆಸ್ಟಲ್ಲಿ ಇದ್ದರೆ ಸಾಕು. ನೋಡಿರಿ, ಈ ಥರ ಗಟ್ಟಿಗಿದೆ. ಈಗ ಪಲ್ಯಕ್ಕೆ ನಾವು ಉಪ್ಪು ಖಾರ ಎಲ್ಲ ಹಾಕೋಣ ಮಾಡಿರಿ. ಫಸ್ಟು ಮೊದಲಿಗೆ ಎಲ್ಲ ಮೆಣಸಿನ್ಕಾಯಿ, ನಾನು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಂಗೆ ಏನೂ ಆಗೋಲ್ಲ. ಒಣಮೆಣ್ಸಿನ್ಕಾಯಿ ಖಾರ ಇರೋದ್ರಿಂದ ಅದೆಲ್ಲ ಸೈಡಿಗೆ ತೆಗೆದು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೇಕು. ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡ್ಮೇಲೆ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ಉಪ್ಪು ಖಾರ ಹಾಕಿರ್ತೀವಿ, ಮತ್ತು ನಮ್ಗೆ ಎಕ್ಸ್ಟ್ರಾ ಬೇಕು ಅಂತ ನಾವು ಹಾಕ್ಕೊತಾ ಇದ್ದೀವಿ ಅಷ್ಟೇ. ಈಗ ಸ್ವಲ್ಪ ನಾವು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀವಿ. ಇದಕ್ಕೆ ಬೇಕಿದ್ರೆ ನೀವು ಗರಂ ಮಸಾಲೆ ಎಲ್ಲ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಗರಂ ಮಸಾಲೆ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ. ಎಲ್ಲ ಚೆನ್ನಾಗಿ ಅದು ಈರುಳ್ಳಿ ಎಲ್ಲನೂ ಪಲ್ಯ ಜೊತೆ ಮಿಕ್ಸ್ ಆಗೋ ಥರ ಎಲ್ಲ ಮಿಕ್ಸ್ ಮಾಡಿ ಫುಲ್ಲು ಸಾಫ್ಟ್ ಆಗಬೇಕು. ನಾನು ಜಾಸ್ತಿ ಸಾಫ್ಟ್ ಮಾಡಿಲ್ಲ, ಬಾಯಿಗೆ ಸಿಗಬೇಕು ಅಂತ ಸ್ವಲ್ಪನೇ ಸಾಫ್ಟ್ ಮಾಡಿದ್ದೀನಿ. ನಿಮ್ಗೆ ಸಾಫ್ಟ್ ಬೇಕಾದರೆ ಫುಲ್ಲು ಸಾಫ್ಟ್ ಮಾಡ್ಕೊಳ್ಳಿ. ನೋಡಿರಿ, ಈ ಥರ ಇದ್ದರೆ ಸಾಕು. ಉಂಡೆ ಮಾಡೋಕ್ಕೆ ಬಂದರೆ ಸಾಕು. ನೋಡಿರಿ, ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ. ನೋಡಿರಿ, ನಾನು ಈ ಸೈಜ್ ಮಾಡ್ಕೊಂಡಿದ್ದೀನಿ ಉಂಡೆ ಎಲ್ಲ. ಈಗ ಉಂಡೆ ಆಗಿದೆ. ಈಗ ಒಂದು ಪ್ಯಾನ್ ಇಕ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಆ ಎಣ್ಣೆ ಕಾದ್ಮೇಲೆ ಒಂದೊಂದೇ ಸ್ಲೋಗ, ಜಾಸ್ತಿ ಪ್ರೆಸ್ ಮಾಡಬಾರ್ದು, ಒಡ್ಕೊಂಬಿಡುತ್ತೆ ಅದು ಉಂಡೆ. ನೋಡಿರಿ, ಈ ಥರ ನಿಧಾನಕ್ಕೆ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ನಿಧಾನ ಬಿಡಿ. ಜೋರಾಗಿ ಬಿಟ್ಟರೆ ಕೈಗೆ ಎಣ್ಣೆ ಎಗರಿಬಿಡುತ್ತೆ. ನೋಡಿರಿ, ಈ ಥರ ಸಾಫ್ಟಾಗಿ ಇಟ್ಕೋಬೇಕು ಅದನ್ನು. ಅದು ಫುಲ್ಲು ಸಾಫ್ಟ್ ಇರುತ್ತಲ್ಲ, ಅದೆಲ್ಲ ಉಂಡೆ ಎಲ್ಲ ಒಡ್ಕೊಂಬಿಡುತ್ತೆ. ಅದರಿಂದ ನೋಡಿರಿ, ಈ ಥರ ಮೀಡಿಯಮ್ ಫ್ಲೇಮಲ್ಲೇ ನಾವು ಬೇಯಿಸ್ಬೇಕಿದ್ದೀನಿ. ಹೈ ಫ್ಲೇಮಲ್ಲಿ ಬೇಯಿಸ್ಬಾರ್ದು. ನೋಡಿರಿ, ಈ ಥರ ಎಲ್ಲ ಅದು ಒಂದೊಂದೇ ತಿರುಗಿಸ್ಬೇಕು. ಅದು ವೆಯ್ಟ್ ಇರೋ ಕಡೆನೇ ಇರುತ್ತೆ. ನಾವು ಉಲ್ಟಾ ಪಲ್ಟಾ ಮಾಡ್ತಿದ್ರೆ ಎರಡು ಕಡೆ ಚೆನ್ನಾಗಿ ಬೇಯುತ್ತೆ. ನೋಡಿರಿ, ಈ ಥರ ಕಲರ್ ಎಲ್ಲ ಚೇಂಜ್ ಆದಮೇಲೆ ಬೆಂದಿರುತ್ತೆ ಅಂತ ಅರ್ಥ ಆಗುತ್ತೆ. ನೋಡಿರಿ, ಈಗ ಆಗಿದೆ ಹಾಲು ಬೋಂಡ ಬಿಸಿಯಾಗಿ. ಮತ್ತು ನಾನು ಇನ್ನೊಂದು ಒಬ್ಬೆ ಇತ್ತು, ಇನ್ನೊಂದು ಹಾಕಿದ್ದೀನಿ. ಮತ್ತು ಸ್ವಲ್ಪ ಹಿಟ್ಟು ಉಳಿದಿರುತ್ತೋ ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಲನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂ ಬಜ್ಜಿ ಹಾಕೋಣ ಅಂತ. ನೋಡಿ, ರೆಡಿಯಾಗಿದೆ ಆಲೂ ಬೋಂಡ. ಸಿಂಪಲ್ಲಾಗಿ ಉಳಿದಿರೋದು ಯಾಕೆ ವೇಸ್ಟ್ ಮಾಡಬೇಕು. ಈ ರೀತಿ ಬೋಂಡ ಮಾಡ್ಕೊಂಡು ತಿನ್ನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.